ಇಡೀ ಊರವರೇ ನಿನ್ ಬಗ್ಗೆ ಹೊಗಳ್ತವ್ರ ಕಣ, ಹೊಗಳ್ತವ್ರೋ ಬೈತವ್ರೋ. ಒಂದು ಎಷ್ಟು ಸಂಬಳ? 2400. ಎಷ್ಟು ತಿಂಗಳಾಯ್ತು ಬಂದು? 20 ವರ್ಷ ಆಯ್ತು ಮಾಡ್ತಾ ಇದೀನಿ ಅಣ್ಣ. ನೀ 20 ವರ್ಷದಿಂದ ಮಾಡ್ತದೆ. ಸಂಬಳ ಎಷ್ಟು ಸಲ ಬಂದೈತೆ? ಅದು 3 ತಿಂಗಳು 4 ತಿಂಗಳು ಆಗ್ತಾರೆ. ಈಗ ಬಂದೈತಾ? ಬಂದು ಈಗ ಯಾವ ತಿಂಗಳು ಬಂತು? ಗಂಟ್ಲು ಕಟ್ಕೊಂಡ್ಬಿಡದ ಅವ್ರಿಗೆ. ಆಯ್ತು ಇರ್ಲಿ. ಹೋದ್ ತಿಂಗಳು ಬಂತು. ಎಲ್ಲರಿಗೂ ನೀರ್ ಬಿಡೋ ಭಗೀರಥ ನೀನು. ಪಾಪ ನಿಮ್ಗೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ಸರಿ ನ್ಯಾಯವೇ. ಈಗ ನೋಡ್ರಪ್ಪ, ಈಗ ಒಣ್ಣಂಗೆ ಒಂದು ತಿಂಗಳ ಸಂಬಳ ಹಾಕಿ ನಂಬರ್ 1. ಇನ್ನೊಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಆಯ್ತಾ ಪಾಪ. ಯಾಕಂದ್ರೆ ಇಡೀ ಊರಿಗೆ ನೀರು ಬಿಡ್ತಾರ ಅವರು. ಯಾರೇ ಆದ್ರೂ ಕೇಳೋದು ಇವ್ರನ್ನ. ಅದ್ಯಾಕಪ್ಪ ನಿಮ್ ಹೆಸರೇನು? ಶಂಕರಣ್ಣ. ಯಾಕಪ್ಪ ಶಂಕರಣ್ಣ ನೀರ್ ಬಿಟ್ಟಿಲ್ಲ ಇದು ಅಂತ ಹೋಗ್ತಾ ಬತ್ತಾ ಬೈಸ್ಕೋಬೇಕು. ಬಿಟ್ರೆ ಯಾರು ಮಾತಾಡಲ್ಲ. ಬೇಕಾದ್ರೆ ಡೈಲಿ ಬಿಟ್ರೆ ಯಾರು ಬಂದು ಬಾರಪ್ಪ ಒಂಚೂರು ಕಾಫಿ ಗಿಪಿ ಅಂತಾನು ಕೇಳಲ್ಲ. ಆ ಅಣ್ಣಂಗೆ ದಯವಿಟ್ಟು 1000 ರೂಪಾಯಿ 2000 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ತಿಂಗಳಿಗೆ 5000 ಅನ್ನಂಗ್ ಕೊಡಿ. ಕೆಲಸ ಮಾಡ್ತಾರ ತಿಂಗಳ ಕರೆಕ್ಟ್ ಆಗಾರು ಕೊಡಿ. ನಿಮ್ ಯೋಗ್ಯತೆಗೆ 16 ಮಾಡಿ, ಇಲ್ಲಾಂದ್ರೆ ಹೋಗ್ಯತೆಗೆ. ಏನವಾ ದುಡ್ಡು ಬರಲ್ರಿ ವರ್ಷ ಆಯ್ತು. ಪಿಂಚನ್ ದುಡ್ಡು ಬತ್ತಿಲ್ವಾ? ಅವ್ರ ಮನೆ ಹಾಳಾಗ ಹೋಗಾತೆಗೆ. ಪಿಂಚನ್ ಗೃಹಲಕ್ಷ್ಮಿ ಬತ್ತಾ? ಇನ್ನ ಅದು ಬರ್ಲಿ. ಅದ್ ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡೋದು. ಪೆನ್ಷನ್ ಎಷ್ಟು ಬರ್ಬೇಕು? ಪಿಂಚನ್ 8000 ಬತ್ತೈತ್ರು. 8000 ತಿಂಗಳಿಗೆ? 800 ರೂಪಾಯಿ ಕೊಡವ. ಅದೇ 800 8,000 ನನ್ ಜೀವಕ್ಕೆ ತಂದ್ಬಿಟ್ಟಲ್ಲ. ಈಗ ಅದಕ್ಕೆ 8,000 ಕೊಟ್ಬಿಟ್ರೆ ನೀನೇ ಕ್ವೀನ್. ಆಮೇಲೆ 8,000 ಬಂದ್ಬಿಟ್ರೆ 8,000 ಎಷ್ಟು ಹಿಂಗಿತ್ತು? 800 ರೂಪಾಯಿ ಎಷ್ಟು ದಿನದಿಂದ ಬತ್ತಲ್ಲ? ವರ್ಷ ಆಯ್ತು. ವರ್ಷದಿಂದ ಬಂದಿಲ್ವಾ? ಕರೆಕ್ಟ್ ಆಗಿ ಹೇಳವಾ? ಸತ್ಯ ಹೇಳ್ಬೇಕು. ವರ್ಷದಿಂದ ಬಂದಿಲ್ಲ ಅಂದ್ರೆ ಈಗ ನೋಡಿ, ಈಗ ರೊಚ್ಚಿ ಗಳಿಸ್ತೀನಿ. ಎಲ್ಲಾರನು ಕೇಳ್ಬೇಕಾರ. ಹೌದೇನವಾ? ಈ ಅಮ್ಮಂಗೆ 1 ವರ್ಷದಿಂದ ಬಂದಿಲ್ವಾ? ಏನವ ನಿನ್ ಹೆಸರು? ಕೆಂಚಮ್ಮ ಕೆಂಚನಗುಪ್ಪೆ. 1 ವರ್ಷದಿಂದ ಅಮ್ಮಂಗೆ 800 ರೂಪಾಯಿ ಕಾಸು ಹಾಕಿಲ್ಲ. ನಿಮ್ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಕರೆಕ್ಟ್ ಆಗಿ ನ್ಯಾಯವಾಗಿ ಕಾಸು ಹಾಕದ್ ಕಲೀರಿ. ಅಮ್ಮಂಗ್ ಪಾಪ ಎಷ್ಟಮ್ಮ ಏಜು ನಿಂಗೆ? ಅವು ನೆನಪಿಲ್ಲ. ಬಿಡು ಓತಗೆ. ಇನ್ನೇನು ಏಜ್ ಆಗದ? ಇದೇನು ಏಜ್ ಆಗದೆ? ಏಜ್ ಎಷ್ಟು ಅಂತ ಕೇಳ್ಬಿಡಿ. ಏಜ್ ಆಗದೆ. ಅಜಯ್, ಈಗ ಸೂಪರ್ 3 ಅಂತ ಒಂದ್ ಕಾರ್ಯಕ್ರಮ ಬರುತ್ತೆ, ಜಯಪ್ರಕಾಶ್ ಶೆಟ್ರು ನಡ್ಸ್ಕೊಡ್ತಾರೆ. ಅದ್ರಲ್ಲಿ ನಿನ್ ಕಾಸು ಬರಂಗ್ ಮಾಡ್ತೀನಿ. ಸರಿಯಾ? ಇನ್ನೊಂದ್ ತಿಂಗಳು ತಡ್ಕೋ. ನಿನ್ ಕಾಸು ಬರಂಗ್ ಮಾಡ್ತೀನಿ ನಾನು. ಸರಿ, ಓಕೆ. ಪಾಪುಟಲಿ ಬೈಲಿ. ಈಗ ಪ್ರಶ್ನೆ ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ. ಬರಲ್ಲ. ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ನೀನ್ ಬರಲ್ಲ. ನೀನೊಬ್ಬ ಬರ, ಇನ್ನೊಬ್ಬ ಬರಲ್ಲ. ಎಲ್ರಿಗೂ ಪ್ರಶ್ನೆ ಕೇಳ್ತೀನಿ. ಈಗ ನೀನ್ ಯಾವ ಮೀಡಿಯಮ್? ಗೌರ್ಮೆಂಟ್ ಸ್ಕೂಲು. ನೀವು ಪ್ರೈವೇಟ್ ಸ್ಕೂಲು? ಕನ್ನಡ ಸ್ಕೂಲ್. ಮತ್ತೆ ಅದು ಗೌರ್ಮೆಂಟ್ ಸ್ಕೂಲ್ ತಾನೆ? ಹೇಳೋ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ? 29. ಬರಲಿ. 49. ಎಷ್ಟೇ ಕ್ಲಾಸ್ ನೀನು? 8. ಸ್ವರಗಳೆಷ್ಟು? ಎಷ್ಟು? 13. ವ್ಯಂಜನಗಳೆಷ್ಟು? ಅಲ್ಲೊಂದು ಲೆಕ್ಕ ಆಗ್ತಾವ್ರೀಗ ಅವನಿಗೆ. 1 2 3 ವ್ಯಂಜನಗಳು ಎಷ್ಟು? ಈಗ ಯಾರ್ದು ಆಸೆ? ವ್ಯಂಜನಗಳೆಷ್ಟು? ಹೇಳು. ಎಷ್ಟೇ ಕ್ಲಾಸ್ ಅಂದ್ರೆ ನೀನು? ಇಂಗ್ಲಿಷ್ ಅಲ್ಲಿ ಎಷ್ಟು? 25. ನಾಯಿಗಳಲ್ಲ ಎಲ್ಲ ಮಕ್ಕಳು. ಹೇಳಮ್ಮ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಪಾರ್ವತಮ್ಮ. ಪಾರ್ವತಮ್ಮ, ನಿಮ್ ಊರಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳಕ್ ಬಂದಿದೀವಿ. ಹೇಳಿ ಮತ್ತೆ. ಇದನ್ನ ಹೇಳಿದ್ರೆ ಆಡಿಯೋ ಬರೋದು. ನೀವು ತೆಗ್ದು ಈ ಕಡೆ ಎತ್ತೆ ಮಾತಾಡೋದು ಕೇಳ್ಬೇಕಲ್ಲ. ನೀರಿನ ಪ್ರಾಬ್ಲಮ್. ನೀರಿಂದು ನೀರ್ ಬಿಡೋನಿಗೆ ಕಾಸು ಕೊಟ್ಟಿಲ್ವಂತಲ್ಲ ಪಾಪ. ನೀವು ಊರಲ್ಲೆಲ್ಲ ಚಂದ ಎತ್ಬಿಟ್ಟು ಪಾಪ ಕಾಸು ಕೊಡಿ. ಚಂದ ಎತ್ಬಿಟ್ಟು ಕಾಸು ಕೊಡಿ. ಯಾವ ಇವೆಲ್ಲ ಕೊಡೋಣ ಸಂಬಳ ಹಾಕಲ್ವ ಅಲ್ಲಿ? ಸರಿಯಾಗಿ ಅದಕ್ಕೆ ಕೆಲಸ ಮಾಡಬೇಡ್ದು. ಕೆಲಸ ಬಿಟ್ಬಿಟ್ಟು ಹೋಗ್ಬೇಕು ಅವನು. ಕೆಲಸ ಬಿಟ್ಬಿಟ್ಟು ಕೊಡಬಾರ್ದು. ಒಬ್ರು ಕೊಡೋದು ಒಬ್ರು ನಿಲ್ಸದ್ ಮಾಡಿದ್ರೆ ಮೋಸ. ಅದು ನಿಂದಲೇ ಕಿತಾಪತಿ. ಅದಕ್ಕೆ ನಾವು ಕೇಳ್ತಾ ಇರೋದು ನಿಮ್ಮನ್ನ. ಯಾಕಂಗ್ ಮಾಡ್ತಾರವ? ಬಿಟ್ರು ಒಂದೇ ಸಲ ಪೈಪಲ್ಲಿ ಒಂದೇ ಪೈಪಲ್ಲಿ ತಾನೇ ಬರೋದು. ಅದೇ ನಿಮ್ ಮನೆಗೆ ಒಂದು ಪೈಪ್ ಬೇರೆ, ಅವ್ರ ಮನೆಗೆ ಒಂದು ಪೈಪ್ ಬೇರೆ. ಇದು ಚಿಕ್ಕೂರಲ್ಲ. ಆ ಗೇಟ್ ಅಂತ ಹಿಡಿದು ಈ ಹೊಸ ರೋಡ್ವರೆಗೂ ಅದೇ. ಅಲ್ಲಿ ಒಂದು ಲೈನ್ ಎಲ್ಲ ಇರೋದು. 3 10 15 ವಾಲವೇ. ಎಲ್ಲಿ ಅಲ್ಲಿ ತಿರ್ಗಿಸ್ತಾರೆ. ಬೇಕು ಅನ್ನೋ ಕಡೆ ಬರ್ತಾವ, ಬೇಡ ಅನ್ನೋ ಕಡೆ 10 ಮನೇಲಿ 24 ಗಂಟೆ ಹೋಯ್ತವೆ. ಅದನ್ನ ಕೇಳೋರು ಯಾರು ಇಲ್ಲ. ಯಾರು
ಕೇಳ್ತೀವಿ ಹಾ? ದೊಡ್ಡೋರವು ಹ್ಮ್. ದೊಡ್ಡರಿಗೆ ನಿನ್ ಬಿಡ್ತಾರೆ ಮಿನಿಸ್ಟರ್ ಗಿರಿ ಇದಲ್ಲ ಆ ಮನೆಗೆ ಹೋಯ್ತವಿ ಮಿನಿಸ್ಟ್ರಿಗಿರಿ ಕೇಳ ಬತ್ತೀರಿ ಹೋಯ್ತೀನಿ ಮಿನಿಸ್ಟ್ರಿ ಗಿರಿ ತಕ್ಕ ನೀರ್ ಬಿಡ್ತಾರೆ ಹಾ. ಇನ್ನೇನ್ ಬೆಳ್ಳುಳ್ಳಿ ಸುಲಿತಿದ್ರಲ್ಲ ಏನ್ ಏನ್ ಸಾರ್ ಮಾಡಿದ್ರು ಮಾಡ್ಕೊಂಡು ಉಣ್ಣಕ್ಕೆ ಏನ್ ಸಾರ್ ಮಾಡ್ರಿ ಏನ್ ಉಪ್ಸಾರು ಉಪ್ಸಾರು ಖಾರ ಹಾ. ಮುದ್ದೆ ಮಾಡಿರಾ ಮತ್ತ್ ನಮಗೆ ಬಡ್ಸಲ್ವೇ ಅಯ್ಯ ನೀನು ಉಣ್ಣ ಹೊತ್ತಕ್ ಬಂದ್ರೆ ಊಟಕ್ಕೆ ಇಕ್ತಿವಿ ಈಗ ಬಂದ್ಬಿಟ್ರೆ ಊಟಕ್ಕೆ ಈಗ ಇಕ್ಬಿಡ್ತೀವ ಬಿಟ್ರೆ ಊಟಕ್ಕೆ ಬರೀ ಬೆಳ್ಳುಳ್ಳಿ ತಿನ್ಬೇಕಷ್ಟೇ ನೀನೇ ಹೇಳ್ತಾ ಇದ್ದೀನಿ ಹಂಗೆ ಮತ್ತೆ ನಿಮ್ ಊರಲ್ಲಿ ಬೇರೆ ಏನ್ ಪ್ರಾಬ್ಲಮ್ ನೀರ್ ಬಿಟ್ರೆ ಎಲ್ಲ ಪ್ರಾಬ್ಲಮ್ ಏನಪ್ಪ ಮತ್ತೆ ಗೃಹಲಕ್ಷ್ಮಿ ದುಡ್ಡು ಇಲ್ಲ ಹಾಕಿಲ್ಲ ಕಣಪ್ಪ ಹಾಕೋರಂತ ಇವತ್ತು ಹಾ. ಖುಷಿ ಇವತ್ತು ಬಾಡ್ ತನಕ ತಿನ್ನೋದೇ ಇವತ್ತು ನಾವ್ ಅದ್ರಲ್ಲ ನಾವ್ ಆ. ಇಡೀ ಊರವರೇ ನಿನ್ ಬಗ್ಗೆ ಹೊಗಳ್ತವ್ರ ಕಣ ಹೊಗಳ್ತವ್ರೋ ಬೈತವ್ರೋ ಒಂದು ಎಷ್ಟು ಸಂಬಳ 2400 ಎಷ್ಟು ತಿಂಗಳಾಯ್ತು ಬಂದು 20 ವರ್ಷ ಆಯ್ತು ಮಾಡ್ತಾ ಇದೀನಿ. ಅಣ್ಣ ನೀ 20 ವರ್ಷದಿಂದ ಮಾಡ್ತದೆ ಸಂಬಳ ಎಷ್ಟು ಸಲ ಬಂದೈತೆ ಅದು 3 ತಿಂಗಳು 4 ತಿಂಗಳು ಆಗ್ತಾರೆ. ಈಗ ಬಂದೈತಾ ಹಿಂಗ್ ಬಂದು ಈಗ ಯಾವ ತಿಂಗಳು ಬಂತು ಗೊತ್ತು ಗಂಟೆ ಗಂಟೆ ಗಂಟ್ಲು ಕಟ್ಕೊಂಡ್ಬಿಡದ ಅವ್ರಿಗೆ ಆಯ್ತು ಇರ್ಲಿ ತಿಂಗಳು ಬಂತು ಎಲ್ಲರಿಗೂ ನೀರ್ ಬಿಡೋ ಭಗೀರಥ ನೀನು ಪಾಪ ನಿಮಗೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ಸರಿಯಾಗಿ ನ್ಯಾಯವೇ ಈಗ ನೋಡ್ರಪ್ಪ ಈಗ ಒಣ್ಣಂಗೆ ಒಂದು ತಿಂಗಳ ಸಂಬಳ ಹಾಕಿ ನಂಬರ್ 1 ಇನ್ನೊಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಆಯ್ತಾ ಪಾಪ ಯಾಕಂದ್ರೆ ಇಡೀ ಊರಿಗೆ ನೀರ್ ಬಿಡ್ತಾರ ಅವ್ರು ಯಾರೇ ಆದ್ರೂ ಕೇಳೋದು ಇವ್ರನ್ನ ಅದ್ಯಾಕಪ್ಪ ನಿಮ್ ಹೆಸರೇನು ಶಂಕರಣ್ಣ ಯಾಕಪ್ಪ ಶಂಕರಣ್ಣ ನೀರ್ ಬಿಟ್ಟಿಲ್ಲ ಇದು ಅಂತ ಹೋಗ್ತಾ ಬೈಸ್ಕೋಬೇಕು ಬಿಟ್ರೆ ಯಾರು ಮಾತಾಡಲ್ಲ ಬೇಕಾದ್ರೆ ಡೈಲಿ ಬಿಟ್ರೆ ಯಾರು ಬಂದು ಬಾರಪ್ಪ ಒಂಚೂರು ಕಾಫಿ ಕುಡಿ ಅಂತಾನು ಕೇಳಲ್ಲ ಆ ಅಣ್ಣಂಗೆ ದಯವಿಟ್ಟು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ತಿಂಗಳಿಗೆ 5,000 ಅನ್ನಂಗ್ ಕೊಡಿ ಕೆಲಸ ಮಾಡ್ತಾರ ತಿಂಗಳ ಕರೆಕ್ಟ್ ಆಗಾರು ಕೊಡಿ ನಿಮ್ ಯೋಗ್ಯತಾಗ 16 ಮಾಡಿ ಇಲ್ಲಾಂದ್ರೆ ಹೋಗ್ಯತಾಗಿ ಏನವಾ ದುಡ್ಡು ಬರಲ್ರಿ ವರ್ಷ ಆಯ್ತು ಪಿಂಚನ್ ದುಡ್ಡು ಪಿಂಚನ್ ದುಡ್ಡು ಬತ್ತಿಲ್ವಾ ಅವ್ರ ಮನೆ ಹಾಳಾಗ ಹೋಗಾತಿಗೆ ಪಿಂಚನ್ ಗೃಹಲಕ್ಷ್ಮಿ ಬತ್ತಾ ಇನ್ನ ಅದು ಬರ್ಲಿ ಅದ್ ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡೋದು ಪೆನ್ಷನ್ ಎಷ್ಟು ಬರ್ಬೇಕು ಪಿಂಚನ್ 8,000 ಬತ್ತೈತ್ರು 8,000 ತಿಂಗಳಿಗೆ 8 ರೂಪಾಯಿ ಕೊಡವ ಅದೇ 800 ಬರ್ತಿತ್ತು 8,000 ನನ್ ಜೀವಕ್ಕೆ ತಂದ್ಬಿಟ್ಟಲ್ಲ ಈಗ ಅದಕ್ಕೆ 8,000 ಕೊಟ್ಬಿಟ್ರೆ ನೀನೇ ಕ್ವೀನ್ ಆಮೇಲೆ 8,000 ಬಂದ್ಬಿಟ್ರೆ 8,000 ಎಷ್ಟು ಹಿಂಗಿತ್ತು 8 ರೂಪಾಯಿ ಎಷ್ಟು ದಿನದಿಂದ ಬತ್ತಲ್ಲ ವರ್ಷ ಆಯ್ತು ವರ್ಷದಿಂದ ಬಂದಿಲ್ವಾ ಕರೆಕ್ಟ್ ಆಗಿ ಹೇಳವಾ ಇಲ್ಲವ ಸತ್ವಾಗಿಲ್ಲ ಸತ್ಯ ಹೇಳ್ಬೇಕು ವರ್ಷದಿಂದ ಬಂದಿಲ್ಲ ಅಂದ್ರೆ ಈಗ ನೋಡಿ ಈಗ ರೊಚ್ಚಿ ಗಳಿಸ್ತೀನಿ ಎಲ್ಲಾರನು ಕೇಳ್ಬೇಕಾರ ಹೌದೇನವಾ ಈ ಅಮ್ಮಂಗೆ 1 ವರ್ಷದಿಂದ ಬಂದಿಲ್ವಾ ಏನವ ನಿನ್ ಹೆಸರು ಕೆಂಚಮ್ಮ ಕೆಂಚನಗುಪ್ಪೆ 1 ವರ್ಷದಿಂದ ಅಮ್ಮಂಗೆ 8 ರೂಪಾಯಿ ಕಾಸು ಹಾಕಿಲ್ಲ ನಿಮ್ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಕರೆಕ್ಟ್ ಆಗಿ ನ್ಯಾಯವಾಗಿ ಕಾಸು ಹಾಕದ್ ಕಲೀರಿ ಅವ ಅಮ್ಮಂಗ್ ಪಾಪ ಎಷ್ಟಮ್ಮ ಏಜು ನಿಂಗೆ ಅವು ನೆನಪಿಲ್ಲ ಬಿಡು ಓತಗೆ ಇನ್ನೇನು ಏಜ್ ಆಗದ ಇದೇನೋ ಏಜ್ ಎಷ್ಟು ಅಂತ ಕೇಳ್ಬಿಡಿ ಏಜ್ ಆಗದೆ ಅಜಯ್ ಈಗ ಸೂಪರ್ 3 ಅಂತ ಒಂದ್ ಕಾರ್ಯಕ್ರಮ ಬರುತ್ತೆ ಜಯಪ್ರಕಾಶ್ ಶೆಟ್ಟರು ನಡ್ಸ್ಕೊಡ್ತಾರೆ ಅದ್ರಲ್ಲಿ ನಿನ್ ಕಾಸು ಬರಂಗ್ ಮಾಡ್ತೀನಿ ಸರಿಯಾ ಇನ್ನೊಂದ್ ತಿಂಗಳು ತಡ್ಕೋ ನಿನ್ ಕಾಸು ಬರಂಗ್ ಮಾಡ್ತೀನಿ ನಾನು ಸರಿ ಓಕೆ ಪಾಪುಟೇಲಿ ಬೈಲಿ ಈಗ ಪ್ರಶ್ನೆ ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ ಬರಲ್ಲ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ನೀನ್ ಬರಲ್ಲ ನೀನೊಬ್ಬ ಬರ ಇನ್ನೊಬ್ಬ ಬರಲ್ಲ ಎಲ್ರಿಗೂ ಪ್ರಶ್ನೆ ಕೇಳ್ತೀನಿ ಈಗ ನೀನ್ ಯಾವ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲು ನೀವು ಪ್ರೈವೇಟ್ ಸ್ಕೂಲು ಕನ್ನಡ ಸ್ಕೂಲ್ ಮತ್ತೆ ಅದು ಗೌರ್ಮೆಂಟ್ ಸ್ಕೂಲ್ ತಾನೆ ಹೇಳೋ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ